ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸರ್ವಿಸ್ ಕಂದ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿಲ್ಲಿ ಎಂತ ಮಾಡ್ತಿದ್ದೇನೆ ಅಂದರೆ ಇಲ್ಲಿ ಇವಾಗ ಕೆಸುವಿನ ಬಳ್ಳಿಯನ್ನು ತೆಗಿತಾ ಇದ್ದೇನೆ. ಯಾಕೆ ಗೊತ್ತುಂಟಾ? ಯಾಕೆಂದರೆ ಇದರಿಂದ ಈ ಕೆಸುವಿನ ಬಳ್ಳಿಯಿಂದ ಒಂದು ಚಂದದ ಸುಕ್ಕ ಮಾಡುವಂತಿದ್ದೇವೆ. ನನಗೆ ಕೆಸುವಿನ ಬಳ್ಳಿಯ ಸುಕ್ಕ ಅಂದರೆ ತುಂಬ ಇಷ್ಟ. ನಮಗೆ ನೋಡಿ ಇವಾಗ ಇಷ್ಟು ಸಿಕ್ಕಿದೆ ಕೆಸುವಿನ ಬಳ್ಳಿ. ಇವಾಗ ಅದರ ಸಿಪ್ಪೆಯನ್ನು ಚೆನ್ನಾಗಿ ತೆಗಿಬೇಕು ಈ ಥರ. ಇದು ನಮಗೆ ಜೀರ್ಣಕ್ರಿಯೆಗೆ ಎಲ್ಲ ತುಂಬ ಒಳ್ಳೆಯದು. ಹಾಗೆಯೇ ಇದರಿಂದ ನಮ್ಮ ದೇಹಕ್ಕೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಸಿಗ್ತದೆ. ಇದು ನಮ್ಮ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು. ಇವಾಗ ನೋಡಿ ಸಿಪ್ಪೆ ಎಲ್ಲ ತೆಗ್ದಾಯ್ತು. ಇವಾಗ ಇದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ. ಇವಾಗ ಕೆಸುವಿನ ಬಳ್ಳಿಯನ್ನು ಈ ಥರ ಚೆನ್ನಾಗಿ ನೀರಲ್ಲಿ ತೊಳೆದು ಇಡಬೇಕು. ಹಾಗೆಯೇ ಒಂದು ಪ್ಯಾನಿಗೆ ಆನಿಯನ್, ಟೊಮೆಟೊ ಎಲ್ಲ ಹಾಕಬೇಕು. ಹಾಗೆಯೇ ಚಂದ ತೊಳೆದಿದ್ದ ಕೆಸುವಿನ ಬೇರನ್ನು ಕೂಡ ಹಾಕಬೇಕು ಅದಕ್ಕೆ. ಕೆಸುವಿನ ಬೇರು ಬೇಗ ಬೇಯ್ತದಲ್ಲ, ಹಾಗೆ ನಾವು ಮಸಾಲೆ ಹಾಕಿ ಒಟ್ಟಿಗೆ ಬೇಯಲಿಕ್ಕೆ ಇಡುವುದು. ಹಾಗೆಯೇ ನಾವಿಲ್ಲಿ ಮಸಾಲೆಗೆ ಕೊತ್ತಂಬರಿ, ಜೀರಿಗೆ, ಮೆಣಸು ಹಾಗೆಯೇ ಅರಶಿನ ಹಾಕಿದ್ದೇವೆ. ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಸೇರಿಸಿಕೊಳ್ಳುವ. ನಾವಿವಾಗ ನೋಡಿ ಇಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇವೆ. ಇವಾಗ ನೋಡಿ ಒಂದು 10 ಮಿನಿಟ್ಸ್ ಆಯಿತು. ಇವಾಗ ಚೆನ್ನಾಗಿ ಬೆಂದಿದೆ. ಹಾಗೆಯೇ ನೀರು ಕೂಡ ತುಂಬ ಡ್ರೈ ಆಗಿದೆ. ಹಾಗೆಯೇ ನಾವಿಲ್ಲಿ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ತಾ ಇದ್ದೇವೆ. ಕೆಸುವಿನ ಎಲ್ಲ ರೆಸಿಪಿಗೆ ಕೂಡ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿಯೇ ಹಾಕಬೇಕು. ಕೊನೆಯದಾಗಿ ತೆಂಗಿನಕಾಯಿ ಹಾಕಿ ಮಗುಚಿದ್ರೆ ನಮ್ಮ ಕೆಸುವಿನ ಬೇರಿನ ಸುಕ್ಕ ರೆಡಿ. ಸೂಪರ್ ಆಗಿದೆ, ವಾವ್! ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದೊಂದು ಮರಿಬೇಡಿ. ಹೀಗೇನೆ ಸಪೋರ್ಟ್ ಮಾಡ್ತೀರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ರಾಮ್ ರಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.